ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಆರತಿ ಮಾಡಿ ಉಳಿದ ಬತ್ತಿಯಿಂದ ಈ ರೀತಿ ಮಾಡಬಹುದಾ ಅಂತ ನೋಡೋಣ. ಬನ್ನಿ, ಮಾಡೋದು ಹೇಗೆ ಅಂತಾನು ನೋಡೋಣ. ದೇವರಿಗೆ ಆರತಿಯನ್ನು ಮಾಡಿದ ನಂತರ ಅದರಲ್ಲಿ ಉಳಿದ ಬತ್ತಿಯಿಂದ ನಾವು ಏನು ಮಾಡಬೇಕು ಗೊತ್ತಾ? ಆರತಿ ಮಾಡಿ ಉಳಿದ ಬತ್ತಿಯಿಂದ ಈ ರೀತಿ ಮಾಡುವುದರಿಂದ ಮಕ್ಕಳ ದೃಷ್ಟಿದೋಷ ಮಾಯವಾಗುತ್ತದೆ, ನಿಮ್ಮ ಸಮಸ್ಯೆಗಳು ದೂರ ಆಗುತ್ತದೆ. ದೇವರಿಗೆ ಆರತಿಯನ್ನು ಮಾಡುವುದು ಹೇಗೆ, ಆ ಬತ್ತಿಯನ್ನು ಮತ್ತೆ ಯಾವ ತರ ಉಪಯೋಗಿಸ್ಕೋಬೇಕು ಅಂತ ನೋಡೋಣ. ಬನ್ನಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ. ದೇವರ ಪೂಜೆಯನ್ನು ಮಾಡುವಾಗ ನಾವು ಆರತಿ, ಗಂಟೆ, ಹೂವನ್ನು ಬಳಸಿಕೊಂಡು ಪೂಜೆಯನ್ನು ಮಾಡುತ್ತೇವೆ. ಹಾಗೆ ದೀಪವನ್ನು ಕೂಡ ಕಡ್ಡಾಯವಾಗಿ ಬಳಸಲಾಗುತ್ತದೆ. ಇದರೊಂದಿಗೆ ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿಯನ್ನು ಕೂಡ ಮಾಡಲಾಗುತ್ತದೆ. ದೇವರಿಗೆ ಆರತಿಯನ್ನು ಮಾಡುವುದಕ್ಕಾಗಿ ಹತ್ತಿಯಲ್ಲಿ ಬತ್ತಿಯನ್ನು ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಅದ್ದಿ ಆರತಿ ತಟ್ಟೆಯಲ್ಲಿ ಈ ಬತ್ತಿಯನ್ನಿಟ್ಟು ದೇವರಿಗೆ ಆರತಿಯನ್ನು ಮಾಡಲಾಗುತ್ತದೆ. ಆರತಿ ಮಾಡುವಾಗ ಉಪಯೋಗಿಸುವ ಬತ್ತಿಯಲ್ಲಿನ ತುಪ್ಪ ಖಾಲಿಯಾಗುತ್ತಿದ್ದಂತೆ ಬೆಂಕಿ ಆರಿ ಹೋಗುತ್ತದೆ. ಅರ್ಧಂಬರ್ಧ ಸುಟ್ಟ ಈ ಬತ್ತಿಯನ್ನು ಹೆಚ್ಚಾಗಿ ನಾವು ಕಸದ ಬುಟ್ಟಿಯಲ್ಲಿ ಅಥವಾ ಕಸವನ್ನು ಎಸೆಯುವ ಸ್ಥಳದಲ್ಲಿ ಎಸೆಯುತ್ತೇವೆ. ಆದರೆ ದೇವರಿಗೆ ಬೆಳ್ಳಿಗೆ ಉಳಿದ ಬತ್ತಿಯು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ಧರ್ಮ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಸುಟ್ಟ ಬತ್ತಿ ಧನಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅದನ್ನು ಡಸ್ಟ್ಬಿನ್ಗೆ ಎಸೆಯುವ ಮೂಲಕ ಇಲ್ಲಿ ಹೇಳಲಾದ ಪ್ರಮುಖ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಈಗಾಗಲೇ ಪೂಜೆಯಲ್ಲಿ ಸುಟ್ಟು ಉಳಿದ ಬತ್ತಿಯಿಂದ ನಾವು ಏನು ಮಾಡಬೇಕು? ಮೊದಲನೆಯದು, ಪೂಜಾ ಮಾಡಿದ ಬತ್ತಿಯನ್ನು 10 ದಿನಗಳ ಕಾಲ ಸಂಗ್ರಹಿಸಿ. ನಂತರ 11ನೇ ದಿನದಂದು ಎಲ್ಲಾ ಉಳಿದ ಬತ್ತಿಯನ್ನು ಒಂದು ದೊಡ್ಡ ದೀಪದಲ್ಲಿ ಹಾಕಿರಿ. ಎರಡನೆಯದು, ನೀವು ಎಲ್ಲಾ ಬತ್ತಿಯನ್ನು ಹಾಕಿಟ್ಟ ದೊಡ್ಡ ದೀಪದಲ್ಲಿ ಕರ್ಪೂರ ಮತ್ತು 4 ಲವಂಗಗಳನ್ನು ಕೂಡ ಹಾಕಿ ಬತ್ತಿಯೊಂದಿಗೆ ಕರ್ಪೂರ ಮತ್ತು ಲವಂಗವನ್ನು ಸುಡಿ. ಅದರಿಂದ ಹೊರೆ ಹೊಮ್ಮುವ ಹೊಗೆಯನ್ನು ಮನೆಯ ಸುತ್ತಲೂ ಪ್ರದರ್ಶನೆ ಮಾಡುತ್ತಾ ತಿರುಗಿ. ಮೂರನೆಯದು, ಮನೆಗೆ ದೀಪವನ್ನು ಹಿಡಿದು ಪ್ರದರ್ಶನೆಯನ್ನು ಹಾಕಿದ ನಂತರ ಆ ದೀಪವನ್ನು ನಿಮ್ಮ ಮನೆಯ ತಾರಸಿಯ ಮೇಲೆ ಇರಿಸಿ. ನಂತರ ಮರುದಿನ ಮುಂಜಾನೆ ಆ ದೀಪವನ್ನು ಉಳಿದ ಬೂದಿಯನ್ನು ಒಂದು ಪಟ್ಟಿಗೆಯಲ್ಲಿ ಹಾಕಿಟ್ಟುಕೊಳ್ಳಿ. 4, ಯಾವುದೇ ಪ್ರಮುಖ ಕೆಲಸಕ್ಕೆಂದು ಮನೆಯಿಂದ ಹೊರಗಡೆ ಹೋಗುವಾಗ ಅಥವಾ ಪರೀಕ್ಷೆಗೆ ಹೋಗುವಾಗ ಈ ಬೂದಿಯಿಂದ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಿ. 5ನೇಯದು, ಈ ಬೂದಿಯನ್ನು ಬಳಸಿಕೊಂಡು ನಾವು ಮಕ್ಕಳಿಗಾದ ದೃಷ್ಟಿದೋಷವನ್ನು ತೆಗೆದು ಹಾಕಬಹುದು. ಮಕ್ಕಳನ್ನು ದೃಷ್ಟಿದೋಷದಿಂದ ಕಾಪಾಡಿಕೊಳ್ಳಲು ಇದು ಸಹಾಯಕಾರಿಯಾಗಿದೆ. ಈ ಬೂದಿಯನ್ನು ನೀವು ಮಕ್ಕಳ ಮೇಲೆ ತಿರುಗಿಸಿ ನಂತರ ಆ ಬೂದಿಯನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಿ, ಅಥವಾ ಆ ಬೂದಿ ಹೆಚ್ಚಾಗಿದ್ದರೆ ಅದನ್ನು ಮರಕ್ಕೆ ಹಾಕುವ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಕೂಡ ಗಿಡ ಮರಗಳಿಗೆ ಈ ಮಣ್ಣು ಹಾಕಬಹುದು. ದೇವರಿಗೆ ಆರತಿ ಮಾಡುವುದು ಹೇಗೆ? ದೇವರಿಗೆ ಆರತಿ ಮಾಡುವಾಗ ಆರತಿಯನ್ನು ಮಾಡಬೇಕೆಂಬುದರ ಕುರಿತು ಹಿಂದೂ ಧರ್ಮದಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ. ಆರತಿಯನ್ನು ಮಾಡುವಾಗ ನಾವು ದೇವರ ಪಾದಗಳಿಂದ ಆರತಿಯನ್ನು ಪ್ರಾರಂಭಿಸಬೇಕು. ಮೊದಲನೆಯದಾಗಿ ದೇವರ ಪಾದಗಳಿಗೆ 4 ಬಾರಿ ಆರತಿಯನ್ನು ಮಾಡಬೇಕು. ಹೊಕ್ಕಲಿಗೆ 2 ಬಾರಿ, ಮುಖಕ್ಕೆ 1 ಬಾರಿ, ಹೀಗೆ ಪಾದಗಳಿಂದ ಮುಖದವರೆಗೆ 7 ಬಾರಿ ಆರತಿಯನ್ನು ಮಾಡಬೇಕು. ಒಟ್ಟಾರೆಯಾಗಿ ನಾವು ದೇವರಿಗೆ 14 ಬಾರಿ ಆರತಿಯನ್ನು ಮಾಡಬೇಕು. ದೇವರಿಗೆ ಆರತಿಯನ್ನು ಮಾಡಿದ ನಂತರ ಅದರಲ್ಲಿ ಉಳಿದ ಬತ್ತಿಯನ್ನು ಎಸೆಯುವ ಬದಲು ಈ ಮೇಲಿನ ಕೆಲಸವನ್ನು ಮಾಡಬಹುದು. ಇದರಿಂದ ನಿಮ್ಮ ಸಮಸ್ಯೆಗಳು ದೂರಾಗಲು ಪ್ರಾರಂಭಿಸುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ, ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನೀವು ಇನ್ನು ಮುಂದೆ ಆರತಿ ಮಾಡಿದ ನಂತರ ಅದರ ಬತ್ತಿಯನ್ನು ಈ ರೀತಿ ಬಳಸಿಕೊಳ್ಳಿ. ಇದೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ನಿಮಗೆ ಶೇರ್ ಮಾಡಿ. ಹಂಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.